ನಾವು ನಮ್ಮ ಮಾವರ ಹೆಸ್ರಿಗೆ ಇತ್ತು ಸರ್, ಇತ್ತು ಸ್ವಾಮಿ. ಅದು ಇದ್ದಿದ್ದ ಮೇಲೆ ಅವನು ಸೆಲ್ವಪ್ಪ ನಾವು ಹೊಟ್ಟೆಪಾಡಿಗೆ ಎಲ್ಲೇ ಹೋಗಿದ್ವಿ ಸ್ವಾಮಿ. ಅವನು ನೆಂಬರ್ ಆಗಿದ್ದ. ಅವನಿಗಿಂತ ಮುಂಚೆ ನಾನು ನೆಂಬರ್ ಆಗಿದ್ದೆ. ಆವಾಗ ನಾವು ಏನು ಮಾಡ್ಕೊಂಡಿಲ್ಲ. ಅವನು ನೆಂಬರ್ ಆಗಿದ ಮೇಲೆ ಅವನು ತಿದ್ದುಪಡಿ ಮಾಡಿ ಅವನ ಹೆಸರಿಗೆ ಮಾಡಿ ಅವನ ಹೆಂಡತಿ ಹೆಸರಿಗೆ ಮಾಡಿ ಮಗಳ ಹೆಸರಿಗೆ ಮಾಡಿ ಸಪ್ರೇಸ್ಟ್ ಮಾಡಿದ್ದಾನೆ ಸರ್. ನಾವು ಹೊಟ್ಟೆಪಾಡಿಗೆ ಎಲ್ಲ ಹೋಗಿದ್ವಿ. ಹೊಟ್ಟೆಪಾಡಿಗೆ ಹೋಗಿದ ಮೇಲೆ ಇವನು ಈ ಕೆಲಸ ಮಾಡಿದ್ದಾನೆ ಸರ್. ಆದರೆ ಸರ್ವೆ ನಂಬರ್ 104ರಲ್ಲಿ ಎಷ್ಟು ಉದ್ದ ಮತ್ತು ಜಾಗ ಇತ್ತು, ಅದು ಎಷ್ಟನೇ ಸಾಲಿನಲ್ಲಿ ಅದು ತಿದ್ದುಪಡಿಯನ್ನು ಮಾಡುವಂಥದ್ದು ಮಾಡಿದರೆ ಆ ದಾಖಲಾತಿಯನ್ನ ತೋರಿಸುವಂಥದ್ದು ಮಾಡ್ಬೋದ ಹೇಗೆ ಅಂತ ಹೇಳಿ ಅವ್ರು ಮಾಡಿದ್ದು ತಿದ್ದುಪಡಿ ಮಾಡಿದ್ದು ನನ್ನ ತಕ್ಕ ಆಯ್ತದ ಸ್ವಾಮಿ. ದಾಖಲಾತಿ ತೋರಿಸುವಂತ ಕೆಲಸ ಮಾಡ್ತೀರಾ ಹೇಗೆ ತಾವುಗಳು ಅಂತ ಹೇಳಿ? ಮಾಡ್ತೀವಿ, ದಾಖಲಾತಿ ನಾವು ತೋರಿಸ್ತೀವಿ. ನಾನು ಇರ್ಬೇಕಾರೆ ಈ ಕ್ಯಾಂಪ್ನಲ್ಲಿ ಯಾರು ಬರ್ಕೊಂಡಿಲ್ಲ ಸ್ವಾಮಿ. ನಾನು ಇರ್ಬೇಕಾರೆ ಕರೆಕ್ಟ್ ಆಯಿತು. ನಾವು ಯಾತಿಗೆ ಗಳಿಸ್ತೀವಿ, ಮಕ್ಕಳಿಗೆ ಹಿಂಗೆ ಮೋಸ ಮಾಡೋಕೆ ಕಳಿಸಿಲ್ಲ, ಅವನು ಬರ್ಕೊಳಕ್ಕೆ ಕಳಿಸಿಲ್ಲ. ಸೆಲ್ವಪ್ಪ ಮಾಡಿರೋದು. ಅಲ್ಲಿ ಪಂಚಾಯತಿ ಆಫೀಸ್ಗೆ ಹೋದ್ರ ಅವನು ಏನಂತಾನೆ ವೆಂಕಟೇಶ್, ಇವನಿಗೆ ಕೇಳಿದ್ರೆ ಏನಂತಾನೆ ಸೆಲ್ವಪ್ಪ, ನನಗೆ ಪಂಚಾಯತಿ ಆಫೀಸ್ನಾಗ ಕೊಟ್ಟರು ಹಂಗಂತ ಅವನು ಆ ಮಾತು ಹೇಳಿದ ಮೇಲೆ ನೀನು ಹೆಂಗೆ ಹೋಗಿ ಕೊಟ್ಟೆ, ನಮ್ಮ ಆಸ್ತಿ ನನಗೆ ಬೇಕಂತ ನಾನು ಹೋಗಿ ಕೇಳಿದೆ ಪಂಚಾಯತಿ ಆಫೀಸಿಗೆ. ಕೇಳಿದ ಮೇಲೆ ಅವನೇನಂದ, ನಮಗೆ ಗೊತ್ತಿಲ್ಲ, ನಾನು ಪಂಚಾಯತಿ ಆಫೀಸು ಮುಸ್ತೀನಿ ಹಂಗಂತ ಕೇಳಿದ ಮೇಲೆ ಅವನು ನಮ್ಮ ಮಾತಿಗೆ ಕೇಳಿಲ್ಲ. ನಾನು ಹೋಗಿ ಕೋರ್ಟ್ಗೆ ಹೋಗಿದ್ದ ಮೇಲೆ ಅಲ್ಲಿ ಏನಂದ್ರು, ಹೋಗಿ ನೋಡಿ ಸಾಕಾಗಿ, ಇಲ್ಲ ನಿಮ್ಮ ದಾಖಲೆ ನೀವು ಒಯ್ಯಿರಿ. ಅವನು ಹೋಗಿ ಒತ್ತಾಯ ಮಾಡಿದ್ದಾನೆ ಬೇರೆ ಒಬ್ಬರಿಗೆ. ಇಲ್ಲಿ ಪಂಚಾಯತಿ ಆಫೀಸಿನಾಗೂ ನನಗೆ ಕೇಳಿಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ. ನಾನು ಹೋಗಿ ಸಾಕಾಗೈತೆ, ನಮಗೆ ವಯಸ್ಸಾಗೈತೆ, ನಾನು ನನ್ನ ಗಂಡ ಇದ್ದೀವಿ, ನಾವು ಎಲ್ಲಿ ಹೋಗ್ಬೇಕು, ಎಲ್ಲಿ ಮುಳುಗಬೇಕು, ನಮ್ಮ ಹೊಟ್ಟೆಪಾಡಿಗೆ ನಾವು ಎಲ್ಲ ದೇಶಾಂಧ್ರ ಹೋಗಿದ್ದೀವಿ ಅಂತ ಹೊತ್ತಿನಾಗೆ ಅವನು ಬರ್ಕೊಂಡಿದ್ದಾನೆ. ನಾವು ಏನಾರ ವಿಚಾರ ಏನಾರ ಕುಡ್ದು ಪಂಚಾಯತಿ ಆಫೀಸಿನಾಗೆ ಬೀಳ್ತೀನಿ, ಏನು ಉತ್ತರ ಹೇಳ್ತಾರೆ ಹೇಳಿ. ಅಂದ್ರೆ ನಿಮಗೆ ಹಿಂದೆ ದಾಖಲಾತಿ ನಿಮ್ಮ ಹೆಸರಿಗೆ ಇದ್ದದ್ದನ್ನ ನಿಮ್ಮ ಹೆಸರು ಯಾರ ಹೆಸರಿಗೆ ಇತ್ತದು? ದೊರೆಸ್ವಾಮಿ ಹೆಸರಿಗೆ ಇತ್ತು. ದೊರೆಸ್ವಾಮಿ ಹೆಸರಿಗೆ ಇದ್ದದ್ದನ್ನ ಈಗ ಯಾರ ಹೆಸರಿಗೆ ಮಾಡ್ಕೊಂಡಿದ್ದಾರೆ? ಸೆಲ್ವಪ್ಪ ಮಾಡ್ಕೊಂಡಿದ್ದಾನೆ. ಸೆಲ್ವಪ್ಪನ ಮಾಡ್ಕೊಂಡಿದ್ದಾರೆ. ಆ ಕಮಲಮ್ಮ ಅಂತ ತೋರಿಸ್ತಿದ್ದಿಲ್ಲಮ್ಮ, ಅದು ಕಮಲಮ್ಮ. ಸೆಲ್ವಪ್ಪ ಕಮಲಮ್ಮ ಅವನ ಹೆಸರಿಗೆ ಮಾಡ್ಕೊಂಡು, ಸೆಲ್ವಪ್ಪ ಹೆಸರಿಗೆ ಮಾಡ್ಕೊಂಡು ಹೆಂಡತಿ ಹೆಸರಿಗೆ ಮಾಡಿದ್ದಾನೆ. ಹೆಂಡತಿ ಹೆಸರಿಗೆ ಮಾಡಿ ಮಗಳ ಹೆಸರಿಗೆ ದಾನಪತ್ರ ಅಂತ ಬರ್ದಿದ್ದಾನಲ್ಲ, ಯಾರ ಆಸ್ತಿ ಅಂತ ಬರ್ದಿದ್ದಾನೆ ಅವನು. ದಾನಪತ್ರ ಬರ್ತಾನೆ, ಸಪ್ರೇಸ್ಟ್ ಮಾಡಿದಾನಲ್ಲ. ನಾವೇನಾರ ಸೈನ್ ಹಾಕಿದ್ವಾ? ಅವನು ಹೆಂಗೆ ಪಂಚಾಯತಿ ಎಲ್ಲ ಮಾಡಿರೋದು, ಪಂಚಾಯತಿ ಆಫೀಸಿನವರೆಲ್ಲ ನಮಗೆ ಬರೆದು ಕೊಡ್ಬೇಕಾಯ್ತು. ಅವ್ರು ಮಾಡಿಲ್ಲಲ್ಲ. ನಾವು ಹೋಗಿದ್ವಿ, ಮೂಳೆ ದಾಖಲೆ ಯಾರ ತಕ ಐತೆ, MLA ಹೇಳಿದ್ರು ಮೂಳೆ ದಾಖಲೆ ಯಾರ ತಕ ಆಯಿತು ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ನಾನು 5-6 ಪಟ ಹೋಗಿದೆ. ಈಗ ಸುಮಾರು 6 ತಿಂಗಳು 1 ವರ್ಷನ ಆಯ್ತು ಓಡಾಡಕತ್ತಿ. ಹಿಂಗೆ ಮಾಡ್ತಾ ದುಯ್ಕೊಂಡು ಸಾಬ್ರು ಮಾಡೋಣ ಅಂತ ಅಂದು ಬರ್ತಾ ಇದ್ದಾರೆ. ಅಲ್ಲ ಸೆಕ್ರೆಟ್ರು ಹಾಕತಮ್ಮ ಅಂತ ಇದ್ದಾರೆ. ನಮಗೆ ಯಾವ್ದು ಕೈಗೆ ಸಿಗ್ಲಿಲ್ಲ ಸರ್. ಅಂದ್ರೆ ಇದು ನಿಮ್ಮ ಹೆಸರಿನ ಸೋಮಶೇಖರ್ ಅಂದ್ರಲ್ಲ, ದೊರೆಸ್ವಾಮಿ ಅನ್ನೋ ಸೈಟ್ ಅನ್ನ ಬೇರೆ ಹೆಸರಿಗೆ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್ ಮತ್ತು PDO ಆಗಿದೆ ಮಾಡಿದ್ದಾರೆ ಅನ್ನೋದು ಕೂಡ ತಮ್ಮ ಆಪಾದನೆ ಆಗಿದೆ. ಹೌದು. ಓಕೆ ಥ್ಯಾಂಕ್ ಯು. ಮಂಜು ಅಂತ ನಮ್ಮ ಅಪ್ಪರ ಹೆಸರು ತಂಗವೇಲು, ಹೊಸಳ್ಳಿ 2ನೇ ಕ್ಯಾಂಪು. ಇವತ್ತು ನಮ್ಮನ್ನ ಕರೆದಿರೋ ಉದ್ದೇಶ ಏನ್ ಸರ್ ತಮ್ಮಗಳಿಗೆ? ನಮ್ದು ಒಂದು ಸ್ವಲ್ಪ ಖಾತೆ ಈ ತರ ಮೋಸ ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ನಿಮ್ಮನ್ನ ಇಲ್ಲಿ ಕರೆಸಿದೀವಿ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್. ಏನೇನು ಕೊಡ್ತೀವಿ ಸರ್. 1972ರಲ್ಲಿ ನಮಗೆ ಮೈಸೂರು ಸರ್ಕಾರ ನೀಡಿದ್ದು ಪಟ್ಟ. ಎಷ್ಟು ಜಾಗ ಅದು? ಉದ್ದ ಇಂಟು ಆಗಲ್ಲ ಎಷ್ಟು ಅಂತ? ಉದ್ದ 50, ಅಗಲ 30 ಸರ್. ಆದರೆ ಅಂದಿನ 1972ರಲ್ಲಿ ರಾಜ್ಯ ಸರ್ಕಾರ ಏನಿತ್ತು ಅಂದ್ರೆ ಮೈಸೂರು ಒಡೆಯರ ಕಾಲ ಇದ್ದಂತ ಸರ್ಕಾರ ತಮಗೆ 30-50 ಸೈಟ್ ಅನ್ನ ಕೊಡುತ್ತೆ ಹೊಸಳ್ಳಿ ಲಿಂಗಾಪುರ ಕ್ಯಾಂಪ್ ನಲ್ಲಿ. ಆದರೆ ಈಗಿನ ಸರ್ಕಾರಗಳಿದ್ರೆ ಏನ್ ಸಮಸ್ಯೆ ತಮಗಳಿಗೆ ಅಂತ? ಹೌದು ಸರ್, ಈಗಿನ ಸರ್ಕಾರದಲ್ಲಿ ಸಮಸ್ಯೆ ಇದೆ. ಹಂಗಾಗಿ ನಾವು ನಿಮ್ಮನ್ನ ಕರೆ ಕಳಿಸಿದ್ದು ಸರ್.
ಸರ್ಕಾರದ ಸಮಸ್ಯೆನೋ ಅಥವಾ ಗ್ರಾಮ ಪಂಚಾಯತಿಯ ಅಧಿಕಾರಿ ವರ್ಗದವರ ಸಮಸ್ಯೆನೋ ಅಂತ? ಗ್ರಾಮ ಪಂಚಾಯತಿಯಿಂದ ನಮಗೆ ಅನ್ಯಾಯ ಆಗಿದೆ ಸರ್. ಯಾರಿಂದ ಅನ್ಯಾಯ? ನಮಗೆ ಇವರು ಸೆಕ್ರೆಟರಿ ಆಗಲಿ, ಆಮೇಲೆ ಇವರು ಬಿಲ್ ಕಲೆಕ್ಟ್ರಿ ಆಗಲಿ, ಬಿಲ್ ಕಲೆಕ್ಟರ್ ಯಾರು? ಅವ್ರ ಹೆಸರು ವೆಂಕಟೇಶ್ ಸರ್. ಏನ್ ಮಾಡಿದ್ದಾರೆ? ಅವರು ಈ ನಮ್ಮ ಖಾತೆಯನ್ನು ಬದಲಾವಣೆ ಬೇರೆಯವರಿಗೆ ಮಾಡಿಕೊಡೋಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರ್. ಅಲ್ಲ, ನೀವು ಮಂಜು ತನ್ನ ಸನ್ನಾಪ ತೆಂಗುವೇಲು ಅನ್ನೋ ಸೈಟ್ ಅನ್ನ ಸರ್ಕಾರ, ಮೈಸೂರು ಸರ್ಕಾರ ಕೊಟ್ಟರು ಸಹ ಹೌದು ಸರ್. ಆ ವೆಂಕಟೇಶ್ ಅನ್ನ ಬಿಲ್ ಕಲೆಕ್ಟರ್ ವ್ಯಕ್ತಿ ಯಾರ ಹೆಸರನ್ನ ಸೇರಿಸುವಂತದ್ದು ಮಾಡಿದರೆ ಅಥವಾ ಅವ್ರ ಬಗ್ಗೆ ಸುಳ್ಳು ಆಪಾದನೆ ತಾವು ಮಾಡುವಂತದ್ದು ಮಾಡಿದರೆ ಹೇಗೆ ಅಂತ ಹೇಳಿ. ಅದು 2005-6ರಲ್ಲಿ ಚೆಲುವ ಅನ್ನೋರು ಅಧ್ಯಕ್ಷರಾಗಿದ್ದರು ಸರ್, ಮೆಂಬರ್ ಆಗಿದ್ದರು. ಅವರು ಆ ಪೀರಿಯಡ್ನಲ್ಲಿ ಅವ್ರ ಹೆಸರಿನಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಸೈಟನ್ನು. ನಾವು ಸ್ವಲ್ಪ ದಿವಸ ಇದ್ದಿಲ್ಲ, ಮನೆ ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಹಂಗಾಗ್ಬಿಟ್ಟು ಆ ಟೈಮ್ನಲ್ಲಿ ಅವರು ತಿದ್ದುಪಡಿ ನಮ್ಮ ನಂಬರನ್ನು ತಿದ್ದುಪಡಿ ಮಾಡಿ ಅವ್ರ ಹೆಸರಿನಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನಾವು 2-3 ಸಲ ನಾವು MLA ಸಾಹೇಬ್ರ ಹತ್ರನೂ ತಿಳಿಸಿದ್ವಿ, ಮಾಡಿಕೊಡು ಅಂತ ಹೇಳಿದರು ಅವರು. ನಾವು ಇ.ಒ. ಸಾಹೇಬ್ರಿಗೆ ಹೇಳಿದರು. ಇ.ಒ. ಸಾಹೇಬ್ರ ಹತ್ರ ಹೋಗಿದ್ವಿ, ಅವರು 1 ವಾರ ಬಿಟ್ಟು ಬರ್ರಿ ಅಂದರು. ಇನ್ನೊಂದು ಸಲ ಹೋಗಿದ್ವಿ, ತಹಸೀಲ್ದಾರ್ ಹತ್ರ ಎಂಥ ಇದು ಖಾತೆನ ಎಂಥದ್ದು ಮಾಡಿಕೊಡ್ರಿ ಅಂದರು. ಅದನ್ನು ಮಾಡಿಕೊಟ್ವಿ. ಮಾಡಿಕೊಟ್ಟಿದ್ದಕ್ಕೆ ಇದನ್ನು ನಾನು ಮಾಡೋಕ್ಕೆ ಬರಲ್ಲ, ಜಮೀನಾದರೆ ನಾನು ಮಾಡ್ತೀನಿ, ಸೈಟು ನಾನು ಮಾಡೋಕ್ಕೆ ಬರಲ್ಲ, ನೀವು ಅಲ್ಲಿ ಪಂಚಾಯತಿಯಲ್ಲೇ ಮಾಡಿಸ್ಕೋಬೇಕು ಅಂತ ಹೇಳಿದರು. ಅಲ್ಲಿಂದ ಇಲ್ಲಿ ಬಂದು ನಾವು ಬಿಲ್ ಕಲೆಕ್ಟರ್ ಹತ್ರ ಕೇಳಿದ್ವಿ. ಕೇಳಿದಾಗ ತಹಸೀಲ್ದಾರ್ ಆದೇಶ ಇಲ್ದಲ್ಲೇ ನಾವು ಏನು ಮಾಡಿಕೊಡೋಕ್ಕೆ ಬರಲ್ಲ ಅಂತ ಅವ್ರು ಹೇಳ್ಬಿಟ್ರು ಸರ್. ಮತ್ತೆ ಹೋಗಿ ಕೇಳಿದ್ಕೆ ಮತ್ತು ಅವರು ನೋಡೋಣ ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂದರು. ಹಿಂಗೆ ಒತ್ತಿ 6 ತಿಂಗಳು ಆಯಿತು ಸರ್. ಈಗ ಸುಮಾರು ಸಲ ಹೋಗಿ ಬಂದು ಸಾಕಾಗ್ಬಿಟ್ಟಿದೆ. ಈಗ ಇದು ನಮ್ಮ ಹೆಸರಿಗೆ ಮಾಡಿಕೊಡ್ಲಿದ್ರೆ ನಾವು ಏನಾರು ಇಸ ತಗೊಂಡು ಸಾಯ್ಬೇಕಾಗತ್ತೆ ಸರ್. ಇರಕ್ಕೆ ಬೇರೆ ಜಾಗನೂ ಇಲ್ಲ ಸರ್ ನಮಗೆ. ಅಲ್ಲ, ತಿದ್ದುಪಡಿ ಮಾಡಿದ್ದನ್ನು ತಾವು ತೋರಿಸ್ಬೋದು ಹೆಂಗೆ? ಇದೆ ಸರ್. ಏನಂತ ಮಾಡಿದ್ದಾರೆ? ನಮ್ಮ ಹೆಸರನ್ನು ತಿದ್ದುಪಡಿ ಮಾಡಿ ಅವ್ರ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ, ಅಂಬಾಯಿಗ ಚೆಲುವ. ಈಗಿನ PDO ಮತ್ತು ಆ ಬಿಲ್ ಕಲೆಕ್ಟರ್ ಏನು ಹೇಳುವಂಥದ್ದು ಆಗತ್ತೆ ಅಂತ ಇದರಲ್ಲಿ ಅವ್ರು ಹೇಳುವಂಥದ್ದು ಏನು ಅಂದರೆ ನಮ್ಮ ಹೆಸರಿಗೆ ಮಾಡಿಕೊಡ್ಬೇಕು ಸರ್ ಅವರು. ಹಾಂ, ಅಲ್ಲ, ಅವ್ರು ಏನು ಹೇಳ್ತಾರೆ ತಮಗೆ ಅಂತ? ನಮಗೇನು ಹೇಳ್ತಿದ್ದಾರೆ, ಅವರು ಆದೇಶ ಬೇಕು, ತಹಸೀಲ್ದಾರ್ ಆದೇಶ ಬೇಕು ಅಂತದಾರೆ, ಅವ್ರು ಮಾಡಿಕೊಡಂಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇವರು ಅದನ್ನು ನಮಗೆ ಹೇಳಿ ಮನೆಗೆ ಕಳಿಸ್ತಾ ಇದಾರೆ ಸರ್. ಓದೋದಾಗಲ್ಲ. ಒಂದು ಕಡೆ ಮಾನ್ಯ ತಹಸೀಲ್ದಾರ್ ಅವರು ನಮ್ಮ ಗಮನಕ್ಕೆ ಬರಲ್ಲ, ಆ ಗ್ರಾಮ ಪಂಚಾಯತಿಯ PDO ಅವರು ಮಾಡ್ಕೊಡ್ಬೇಕಂತ ತಹಸೀಲ್ದಾರ್ ಹೇಳಿದ್ರು ಕೂಡ. ಆದರೆ ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯತಿ PDO ಬಿಲ್ ಕಲೆಕ್ಟರ್ ಎಲ್ಲೋ ತಪ್ಪು ಗ್ರಹಿಕೆಯನ್ನ ಮಾಡುವಂತ ನಿಮ್ಮಗಳಿಗೆ ಮಾಡ್ತಾ ಇದ್ದಾರೆ ಹೇಗೆ? ಹೌದು ಸರ್, ಅದಾಗಿದೆ ಸರ್. ಅದರಿಂದನೇ ಈ ಥರ ನಮಗೆ ಸ್ವಲ್ಪ ಟೈಮನ್ನು ತಗೊಳ್ತಾ ಇದ್ದಾರೆ. ಸರ್ವೆ ನಂಬರ್ ಎಷ್ಟು ನಿಮ್ಮದು? 44 ಸರ್. ಆ ಸೈಟು ಬೇರೆಯವರಿಗೆ ಖಾತೆ ಆಗಿದೆ ಸರ್. ಅಂದ್ರೆ ಈ ಮನೆ ಇದೆಲ್ಲ ಇದೇ ಮನೆ ಅಲ್ವಾ? ಇದೇ ಮನೆ ಸರ್ ನಮ್ದು. ಅಂದ್ರೆ ವಾಸ ನೀವು ಹೋಗಿದ್ದೀರಿ? ಇದೀವಿ ಸರ್. ಹೆಸರು ಬದಲಾಗಿ ಹೌದು ಸರ್. ಅಂಬಿಗೈ ಮತ್ತು ಪೆರುಮಾಳ್ ಅನ್ನೋ ಹೆಸರಿಗೆ ಬದಲಾಗಿದೆ ಸರ್. ಹೌದು ಸರ್. ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ರಾಜಪ್ಪ. ನಮ್ಮ ಅಪ್ಪನ ಹೆಸರು ಅಂತೋಣಿ. ಅವ್ರ ಅಪ್ಪನ ಹೆಸರು ಅಣ್ಣಮಲೆ. ಇಂಥ ಚೆಲುವಿದ್ದಾನೆ ಈ ಥರ ನಮ್ಮದು ಸೈಟ್ನಲ್ಲಿ ತಿದ್ದುಪಡಿ ಮಾಡ್ಕೊಂಡು ನಮಗೆ ಈಗ ಅಲ್ಲಿಗೆ ಓಡಿಸಿಡೋದಾಗತ್ತಿದ್ದಾನೆ ಚೆಲುವ. ಸೈಟ್ ನಂಬರ್ ಎಷ್ಟು ನಿಮ್ಮದು? 145. ಸರ್ವೆ ನಂಬರ್ 68 ಸರ್. ನೀವು ಒಬ್ಬ ಮಾಜಿ ಅಧ್ಯಕ್ಷ ಚೆಲುವ ಸಣ್ಣ ಪೆರುಮಾಳವರ ಮೇಲೆ ಗಂಭೀರ ಆರೋಪವನ್ನು ಮಾಡುವಂಥದ್ದು ಮಾಡಿದ್ದೀರಿ. ಯಾಕಂದ್ರೆ ಸಾಕ್ಷಿ ದಾಖಲಾತಿಗಳನ್ನು ಇಟ್ಕೊಂಡಿದ್ರೆ ಹೇಗೆ ಅಂತ ಹೇಳ್ತಾ ಹೋಗೋದು. ಇಲ್ಲ ಸರ್, ಅದು ಮೆಂಬರ್ ಆಗಿದ್ದಾನಂತೆ ಜನ ಎಲ್ಲ ಚೆನ್ನಾಗಿದ್ದಾನಂತ ಬಿಟ್ಕೊಟ್ರು. ಇವನು ಈ ಥರ ಮಾಡ್ತಾನಂತ ಯಾರಿಗೆ ಗೊತ್ತಿದ್ದಿಲ್ಲ ಸರ್. ಇವನು ಅಷ್ಟು ಬರ್ಕಂತಾನಂತ ಯಾರಿಗೆ ಗೊತ್ತಿಲ್ಲ ಸರ್. ಇದು ಆ ಸರ್ವೆ ನಂಬರ್ 145 ಅಂದ್ರೆ ಅಂತೋಣಿ ಸನ್ನಪ್ಪ ಅಣ್ಣಮಲೆ ಅನ್ನೋದ ಹೆಸರು ಈಗ ಯಾರ ಹೆಸರಿಗೆ ಆಗುವಂಥದ್ದು ದಾಖಲಾತಿ ತೋರಿಸುವಂಥದ್ದು ಮಾಡ್ಬೋದಾ ಹೇಗೆ ಅಂತ ಹೇಳಿ. ಈಗ ನಡ್ಬೇಕು ಸರ್. ಇದು ಏನಾಗಿದೆ ಅದರಲ್ಲಿ? ಈಗ ಅವನು ಚೆಲುವ ಅಂತ ತಿದ್ದುಪಡಿ ಮಾಡ್ಕೊಂಡು ಅವನು ಮಾಡ್ಕೊಂಡು ನಾವು ತಾವು ಕೊನೆಯದಾಗಿ ಏನು ಹೇಳ್ಬೋದು ಸರ್? ಇಲ್ಲ ಸರ್, ಈಗ ಅವನು ಮಾಡ್ಕೊಂಬಿಡ್ದಾನೆ. ಇದು ನಾವು ಏನಾರ ನಮ್ಮ ತಿದ್ದುಪಡಿ ತೆಗೆದು ಇದನ್ನೇನೋ ಮಾಡ್ದಂಗಿದ್ರೆ
ನಾವು ಏನೆಲ್ಲ ಇಲ್ಲಿ ತಾಲೂಕು ಪಂಚಾಯತ್ದಾಗ ಅಲ್ಲಿ ಕೂತ್ಕೊಂತೀವಿ ವಿಷ ತಗೊಂತೀವಿ, ಇಲ್ಲಿ ಪಂಚಾಯತ್ ಆಫೀಸ್ ವಿಷ ತಗೊಂಡು ಕೂತ್ಕೊಂತೀವಿ ಅಲ್ಲಿ. ನಮ್ಮ ತಾಯಿಯವರು 2005-6 ತಾವು ಯಾರು? ನಾವು ರಾಜು ಅಂತ ನಾರಾಯಣ ಸ್ವಾಮಿ ಅವ್ರ ಮಗ, ನಮ್ಮ ಅಜ್ಜಿಂದ ಸೈಟ್ ಇದು. ನಾವು 2005-6ರಲ್ಲಿ ನಮ್ಮಮ್ಮರು ಆಗಿದ್ದರು, ಮೆಂಬರ್ ಆಗಿದ್ದರು. ಅದಾದಮೇಲೆ ಚಲುವಪ್ಪ ಕಮಲಮ್ಮ ಅವರು ಅನ್ನೋರು ಅಧ್ಯಕ್ಷರಾಗಿದ್ದರು. ಅವರು ಆದ ಸಮಯದಲ್ಲಿ ಒಂದು 5 ಸೈಟ್ ಹಗರಣ ಮಾಡಿದ್ದಾರೆ ಸರ್. ನೀವು ಅವ್ರ ಹಗರಣ ಮಾಡಿದ್ರೆ ನೀವೇ ಮಾಡ್ತಾ ಇದ್ರಿ? ನಾವು ಇದ್ದಿಲ್ಲ ಸರ್, ನಾವು ಊರಲ್ಲಿ ಇದ್ದಿಲ್ಲ, ನಾವು ಹೊರಗಡೆ ಹೋಗಿದ್ವಿ. ನಾವು ಇಲ್ಲದ ಟೈಮಲ್ಲಿ ಅವ್ರು ಮಾಡಿದ್ದಾರೆ ಸರ್. ಹಂಗಾರೆ ನಿಮ್ಮ 5 ಕುಟುಂಬಗಳು ಏನು ಅನ್ಯಾಯಕ್ಕೊಳಗಾಗಿದ್ದೀರಿ? 5 ಕುಟುಂಬಗಳು ಈ ಗ್ರಾಮದಲ್ಲಿ ಇರ್ಲಿಲ್ಲ ಅಂತ? ಹ್ಞೂ ಸರ್, 5 ಕುಟುಂಬನೂ ಇಲ್ಲ. ಅಲಮಾರಿ ಜೀವನಕ್ಕೆ ಹೋಗಿದ್ವಿ ಸರ್ ಹೊರಗಡೆ ದುಡಿಮೆಗೆ. ಆಮೇಲೆ ನಾವು ಬಂದ ಮೇಲೆ ಆ ಸರ ಆಗಿರೋದು ಸರ್ ಅವರು. ಈ ಗ್ರಾಮ ಪಂಚಾಯತಿಯ ಬಂದ ನಂತರ ತಮಗೆ ಗೊತ್ತಾದ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ PDO ಮತ್ತು ಬಿಲ್ ಕಲೆಕ್ಟರ್ ಗಣೇಶ್ ಅನ್ನೋ ವ್ಯಕ್ತಿ, ವೆಂಕಟೇಶ್ ಸರ್. ವೆಂಕಟೇಶ್ ಅನ್ನೋ ವ್ಯಕ್ತಿ ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಮಾಡಿದ್ದಾರೆ, ಹೌದು. ದಾಖಲಾತಿಯನ್ನ ತಿದ್ದುಪಡಿ ಮಾಡಿ ಕಾನೂನನ್ನ ಉಲ್ಲಂಘನೆ ಮಾಡುವಂತದ್ದು ಮಾಡಿದ್ದಾರೆ ಅನ್ನೋದು ಕೂಡ ತಮ್ಮ ಮಾಡಿದ್ದಾರೆ. ಬಗ್ಗೆ ತಿಳಿಸಬಹುದಾ? ಮಾಡಿದ್ದಾರೆ ಸರ್, ಇದೆ ಸರ್, ಅದು ಪ್ರೂಫ್ ಇದೆ. ಸರ್ ಉಲ್ಲಂಘನೆ ಮಾಡಿದ್ದಾರೆ ಸರ್ ಅವರು. ಆದ್ರೆ ತಾವು ನಿದ್ದೆ ಮಾಡುವಂತ ಕೆಲಸ ಯಾಕೆ ಮಾಡಿದ್ರಿ ಅಂತ? ಇದ್ದಿದ್ದಿಲ್ಲ ಸರ್, ನಾವು ಊರಲ್ಲಿ ಇದ್ದಿಲ್ಲ, ಅಲಮಾರಿ ಜೀವನಕ್ಕೆ ಹೋಗಿದ್ವಿ. ನಾವು ಇಲ್ಲದ ಸಮಯದಲ್ಲಿ ಆ ಥರ ಮಾಡಿದ್ದಾರೆ ಸರ್. ಮತ್ತೆ ಈಗ ಅವ್ರು ಕೇಳಿದ್ರೆ ಏನ್ ಹೇಳ್ತಾರ ಅವರು? ಇಲ್ಲ ಸರ್, ನಿಮ್ಮದು ಕಂದಾಯ ಕಟ್ಸೋಣ, ಅವ್ರದ್ದು ಕಟ್ಸೋಣ ಅಂತೇಳಿ ಅವ್ರದ್ದು ಅದಕ್ಕೆ ಕಟ್ಸಂತ ಇದ್ದಾರೆ ಸರ್ ಅವರು. 2 ವ್ಯಕ್ತಿಗಳು ಕಂದಾಯ ಕಟ್ಸ್ಕೊಳ್ತಾರೆ. ಹ್ಞೂ ಸರ್, ಇಲ್ಲ ನಮ್ದು ಕಟ್ಸಂತಿಲ್ಲ ಸರ್ ಅವರು, ಅವ್ರದ್ದು ಮಾತ್ರ ಕಟ್ಸಂತ ಇದ್ದಾರೆ. ದಾಖಲಾತಿ ಮೈಸೂರು ಒಡೆಯರು 1975ರಲ್ಲಿ ದೇವರಾಜ ಅರಸರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ದೇವರಾಜ ಅರಸರು ಕೊಟ್ಟಂತ ಹಕ್ಕುಪತ್ರಗಳನ್ನ ರಾಜ್ಯದಲ್ಲಿ ಮಿಸ್ಯೂಸ್ ಮಾಡುವಂತ ಈ ಗ್ರಾಮ ಪಂಚಾಯತಿಯಲ್ಲಿ ಇರುವಂತ PDO ಇರ್ಬೋದು, ಬಿಲ್ ಕಲೆಕ್ಟರ್ಗಳನ್ನ ಮೋಸ್ಟ್ಲಿ ಎಲ್ಲೇ ಗಲ್ಲಿಗೆ ಸೇರಿಸುವಂತದ್ದು ಕಾನೂನಲ್ಲಿ ಮಾಡ್ಬೇಕಾಗುತ್ತೆ ಏನೋ ಅಂತ. ಮಾಡ್ಬೋದು ಸರ್, ಅವ್ರು ಮೈಸೂರು ಹಸರು ಕೊಟ್ಟಿರೋದು ಒರಿಜಿನಲ್ ನಮ್ಮ ಹತ್ರ ಇದೆ ಸರ್. ನಾವು ಅಲ್ಲೇ ಇದ್ದೀವಿ. ಇದನ್ನ ಉಲ್ಲಂಘನೆ ಮಾಡಿ ಅವ್ರು ಮಾಡಿದ್ದಾರೆ ಸರ್. ತಿದ್ದುಪಡಿ ಮಾಡೋಕ್ಕೆ ರೂಲ್ಸ್ ಇಲ್ಲ ಅವರಿಗೆ, ಅದನ್ನ ಏನು ಮಾಡ್ಬೇಕು ಸರ್. ಅದು ನಾವು VO ತಕ ಹೋಗಿದ್ವಿ ಸರ್, MLA ಸಾಹೇಬ್ರ ಹತ್ರ ಹೋಗಿದ್ವಿ, PDO ತಕ ಹೋಗಿದ್ವಿ. ಎಲ್ಲ ಬಂದು ನೋಡಿ ಹೋಗಿದ್ದಾರೆ. ನೋಡೋದ್ರು ಏನು ನಮಗೆ ರೆಸ್ಪಾನ್ಸ್ ಇಲ್ಲ. ಇದು ಮಾಡಿದ್ರೆ ಮುಂದಿನ ವ್ಯವಸ್ಥೆ ನಾವು ಏನು ಮಾಡಲ್ಲ ಸರ್. ಪಂಚಾಯತಿಯಲ್ಲಿ ಹೋಗಿ ವಿಷ ಕೊಟ್ಟು ಸಾಯೋದೇ ಒಂದಿರುತ್ತೆ, ಆಮೇಲೆ ಮುಂದಿನ ಅವ್ರು ನೋಡ್ಕೋಬೇಕು ಅಷ್ಟೇ ಸರ್. ಸರ್ ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ? ರಾಜಪ್ಪ ಸರ್. ರಾಜಪ್ಪ. ನಮ್ಮ ತಂದೆ ಹೆಸರು ಗೋಪಾಲಪ್ಪ ಸರ್. ಯಾವ ನೀವು? ನಾವು ಹೊಸಲಿ 2nd ಕ್ಯಾಂಪ್. ನಿಮ್ಮ ಸಮಸ್ಯೆಗಳೇನು ಸರ್? ನಮ್ಮ ಸಮಸ್ಯೆ ಏನಂದರೆ ಸರ್, ನಮಗೆ ಮಂಡಲ್ನಿಂದ ಲೈಸೆನ್ಸ್ ಕೊಟ್ಟಿದ್ದಾರೆ ಸರ್. ಮನೆ ಕಟ್ಟಲು ಲೈಸೆನ್ಸ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟಾದ ಮೇಲೆ ಇವ್ರೇನು ಮಾಡಿದರು, ಜಾಕೀರ್ ಹುಸೇನ್ ಅಂತ ಬರ್ಕೊಂಬಿಟ್ರು ಸರ್. 1975 ಮತ್ತು 72 ಇರ್ಬೋದು ಅಂದಾಜು ವೆಚ್ಚದಲ್ಲಿ. ದೇವರಾಜ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿ ದೇವರಾಜ ಅರಸರಾಗಿರ್ತಾರೆ, ಅಂದಿನ ಮೈಸೂರು ಒಡೆಯರು ಇರ್ತಾರೆ. ಆ ಸಂದರ್ಭದಲ್ಲಿ ತಮಗೆ ಹಕ್ಕುಪತ್ರ ವಿತರಣೆ ಮಾಡುವಂತದ್ದು, ದೀನ ದಲಿತವರಿಗೆ ದೇವರಾಜರ ಕನಸು ಒಂದಿತ್ತು ಅಂತ ಹೇಳಿ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ತಮಗೆ ಹೊಸಳ್ಳಿ 2ನೇ ಕ್ಯಾಂಪಿನಲ್ಲಿ 30x50 ಸೈಟ್ ಅನ್ನ ಇರ್ಭದ್ರಯ್ಯ ಸನ್ನ ಪಾಂತಯ್ಯನವರಿಗೆ ಆ ಅಂದಿನ ಸರ್ಕಾರ, ಮೈಸೂರು ಒಡೆಯರ ಸರ್ಕಾರ ಕೊಟ್ಟಿತ್ತು. ಆ 15 ವರ್ಷಗಳ ನಂತರ ತಾವುಗಳು ಅದನ್ನ ಖರೀದಿ ಮಾಡುವಂತದ್ದು ಮಾಡಿದಿರಿ ಅಂತನೂ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ರಾಜಪ್ಪ ಸನ್ನ ಗೋಪಾಲಪ್ಪ ಅನ್ನೋರು ತಾವು ಖರೀದಿಯನ್ನು ಮಾಡಿದ್ರಿ. ಆದ್ರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು, ಎಸ್ಪೆಷಲಿ ಅವನ ಯಾರು ವೆಂಕಟೇಶ್ ಅನ್ನೋ ವ್ಯಕ್ತಿ ತುಂಬಾ ಆಪಾದನೆ ಇದೆ. ಆ ವ್ಯಕ್ತಿ ಬೇರೆ ಬೇರೆ ನಿಮಗೆ ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಅನ್ನು ಕೊಟ್ಟರು ಸಹ ಯಾವ್ದೋ ಮುಸ್ಲಿಮ್ಸ್ ಧರ್ಮೀಯರಿಗೆ ಪರದಾರಿಯನ್ನ ಮಾಡಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು ಮಾಡಿದ್ದಾರೆ ಅಂತ ಹೇಳಿ ಆಪಾದನೆ ಕೇಳುವಂಥದ್ದು ಮಾಡಿ. ತಾವು ಹೇಳ್ಬೋದು ಹೇಗೆ ಅದ್ರ ಬಗ್ಗೆ ಅಂತ? ನಾವು ಹೇಳ್ತೀವಿ ಸರ್, ವೆಂಕಟೇಶಿಂದ ನಮಗೆ ಭಾರಿ ತೊಂದರೆ ಆಗ್ಯದ ಸರ್. ಅಲ್ಲಿ ಲೈಸೆನ್ಸು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಾದ್ಮೇಲೆ ಅಲ್ಲಿ ಹೋಗಿ ಮಾತಾಡಿದ್ರು ಏನಂತಾನೆ, ನಮಗೆ ಗೊತ್ತಿಲ್ಲ ಅಂತಾರೆ. ಬುಕ್ಕ ಬರ್ಕೊಂಬಿಡ್ತತ ಅಂತ ನಾವು ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತಾರೆ ಸರ್. ನಾವು ಮಂಡಲ ಹೋಗಿ ಎಷ್ಟು ಪಟ ಹೋಗಿ ಕೇಳಿದ್ರು ಅವನು ಏನಂತ ಒಂದೇ ಮಾತು, ನಮಗೆ ಗೊತ್ತಿಲ್ಲ. ಇದು ಒಬ್ಬ ಗ್ರಾಮ ಪಂಚಾಯತ್ ಗೊತ್ತಿಲ್ಲ ಅನ್ನೋದಾದ್ರೆ ಈ ಪಕ್ಕದಾಗಿರೋನ ಯಾರೋ ಹಳದಪ್ಪನ ಕೆಂಚಪ್ಪನ ಬರ್ದು ಕೊಡಕ್ಕಾಗತ್ತ ಈ ಸೈಟ್ಗಳು? ಇಲ್ಲ ಸರ್, ಅವು ಇವು ಮಾಡೋದಲ್ಲ ವೆಂಕಟೇಶ್ ಸರ್. ಆರೋಪ ಮಾಡೋದು ವೆಂಕಟೇಶೇ. ಅವನ ಕೈಯಾಗಿರೋದು ಸರ್ ಬುಕ್ ಅಲ್ಲ, ಅಸೆಸ್ಮೆಂಟ್ ಬುಕ್ ಪೂರ್ತಿ ಅವನ ಕೈಯಾಗಿರೋದು. ಅವನು ಏನು ಬೇಕಾದ್ರೂ ದುಡ್ಡು ಕೊಟ್ಟರೆ ಏನು ಕೆಲಸ ಬೇಕಾದ್ರೂ ಮಾಡ್ತಾರೆ. ಈಗ ರಾಜಪ್ಪ ಸಣ್ಣ ಗೋಪಾಲಪ್ಪ ಅನ್ನೋರ ಸೈಟ್ ಅನ್ನ ಯಾರು ಮುಸ್ಲಿಮ್ಸ್ ಹೆಸರು ಬರ್ದ? ಯಾರು? ಜಾಕೀರ್ ಹುಸೇನ್ ಸರ್. ಜಾಕೀರ್ ಹುಸೇನ್ ಅಂತ ಬರ್ತಾರೆ ಸರ್. ಈಗ ನೀವು ನೋಡಿ ಆ ಮನೆಯಲ್ಲಿ ಮನೆಗೆ ವಾಸ ಇದೀವಿ ಸರ್. ಆದ್ರೆ ಸೈಟು ಜಾಕೀರ್ ಹುಸೇನ್ ಅನ್ನೋರಿಗೆ ಬರೆಯುವಂತದ್ದು ಮಾಡಿದ್ದಾರೆ ಅಧಿಕಾರಿಗಳು ತಾಲೂಕಿನಲ್ಲಿ ಅಲ್ವಾ? ಜಾಕೀರ್ ಹುಸೇನ್ ಅಂತ ಬರ್ತಾರೆ ಸರ್.
ನಾವು ಎಷ್ಟು ಪಟ ಓಡಾಡಿ ಸಾಕಾಗಿ ನಮಗೆ ಸಾಕಾಗಿ ಕುಂತಿದ್ದೀವಿ ಸರ್. ಏನ್ ಹೇಳ್ತಾನೆ ನಿಮ್ ಪಿಡಿಒ? ಪಿ ಡಿ ಕೇಳಿದ ಕೂಡಲೇ ನಮಗೆ ಗೊತ್ತಿಲ್ಲ ಅಂತಾರೆ. ವೆಂಕಟೇಶ್ ಕೇಳಿದ್ರೆ ಇದು ನಮಗೆ ಗೊತ್ತಿಲ್ಲ ಅಂತಾರೆ. ಅದು ಯಾರು ಮಾಡಿದ್ದ ಅಂತ ನಾವು ಕೇಳಿದ್ರೆ ಬುಕ್ಕ ಬರ್ಕೊಂಡ್ಬಿಡ್ತೈತೆ ಅಂತ ಅದನ್ನು ಕೇಳ್ತಾ ಇದೀವಿ ಸರ್. ಅದು ನಮ್ಗೆ ಗೊತ್ತಿಲ್ಲ ಅಂತಾರೆ. ಲೈಸೆನ್ಸ್ ಇಟ್ಕೊಂಡು ಹೋಗಿ ಕೇಳಿದ್ರೂ ಇಲ್ಲ ಅಂತಾರೆ ಸರ್. ಈ ಜಾಕೀರ್ ಹುಸೇನ್ ನಿಮ್ಮ ಹೆಸರಿಗಿದ್ದು ನಮ್ಮ ಹೆಸರಿಗಿದ್ದು ನಿಮಗೆ ವಾಪಸ್ ಮಾಡಿಕೊಡ್ಬೇಕು. ಹೌದು ಸರ್, ತಿದ್ದುಪಡಿ ಮಾಡಿ ಕೊಡ್ಬೇಕು ಸರ್ ನಮಗೆ. ನಮಸ್ತೆ, ನನ್ನ ಹೆಸರು ರಾಜು ಅಂತೇಳಿ ಹೊಸಳ್ಳಿ ಸೆಕೆಂಡ್ ಕ್ಯಾಂಪ್ನಲ್ಲಿ ವಾಸವಾಗಿ ಮಾಡ್ತಾಯಿದ್ದೀನಿ. ಈ ಗ್ರಾಮದಾಗೆ ಹಗರಣ ಆಗಿರೋ ವಿಚಾರದಾಗಿ ಮೀಡಿಯಾದನ್ನು ಕರೆ ಕಳಿಸಿ ನಾವು ಒಂದು ಹೇಳಿಕೆ ಕೊಡಬೇಕು ಅಂತ ನಮ್ಮ ಭಾವನೆಯಿಂದ ನಿಮ್ಮನ್ನು ಕರೆ ಕಳಿಸಿದ್ದೀವಿ ಸರ್. ಏನೇನು ಆಗಿದೆ ನಿಮ್ಮ ಅವ್ಯವಹಾರದಲ್ಲಿ ಆಗಿರೋದು ಅಂತಂದರೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಮಾಡಿದ್ರು ಯಾರು ಚೆಲುವಪ್ಪ ಬಿನ್ನು ಕಮಲಮ್ಮ ಅಂತೇಳಿ. ಅವರು ಸದಸ್ಯರಾದಂಥ 2005ರಿಂದ 2010ವರೆಗೂ ಅವಧಿ ಒಳಗೆ ಇದ್ದರು. ಅವರು ಮಾಡ್ಕೊಂಡಿರೋಂಥ ಏನಪ್ಪ ಅಂದರೆ ಇಲ್ಲಿ ಇರೋವಂಥ ಸೈಟ್ಗಳ್ನ ತಮ್ಮಗೊಂದು, ಅವನಿಗೊಂದು, ಅವನ ಹೆಂಡ್ತಿಗೊಂದು, ಮಗಳಿಗೊಂದು ಅನ್ನೋದನ್ನ ಈ ಥರ ವೈಟ್ನರ್ ಹಚ್ಚೋದು, ಬರ್ಕೊಳೋದು, ಅವ್ರನ್ನ ಅಲ್ದಾಡ್ಸೋದು. ಆಮೇಲೆ ಅಧಿಕಾರಿಗಳು ಮುಖಾಂತರ ಹೋಗಿದ್ರು ಕೂಡ ಅವ್ರೇನು ಮಾಡ್ತಾರೆ, MLA ಸಾಹೇಬ್ರ ಹತ್ರ ನಾವೊಂದು ಸಾಕಷ್ಟು ಸಾರಿ ಹೋಗಿ ಬಂದಿದ್ದೀವಿ. ಆದರೂ ಕೂಡ ಅವರು ಕೂಡ ಮನದಟ್ಟಂಗೆ ಅಧಿಕಾರಿಗಳಿಗೆ PDO ಕೂಡ ಹೇಳಿದ್ದಾರೆ, ಆಮೇಲೆ ಇವಾಗೂ ಕೂಡ ಹೇಳಿದ್ದಾರೆ. ಅವ್ರು ಯಾವುದೇ ಕ್ರಮಗಳು ಇನ್ನೂ ಇವತ್ತು ತಗೊಂಡೇ ಇಲ್ಲ. ಅದನ್ನು ಹೇಳಿ ನಾವು ಓಡಾಡಿ ಸಾಕಾಗಿ ಅದಕ್ಕೆ ಮೀಡಿಯಾದನ್ನು ಕರೆಸಿ ಇದರಿಂದ ನಮಗೆ ಪರಿಹಾರ ಸಿಗ್ತದೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಕರೆ ಕಳಿಸಿದ್ದೀವಿ ಸರ್. ಈಗ ತಾಲೂಕು ಮಟ್ಟದ ಯುವ ಅಧಿಕಾರಿಗಳು ಅವರು ತಮಗೆ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಬಂದು ನೋಡಿ ಏನು ಆಶ್ವಾಸನೆ ಕೊಡುವಂಥದ್ದು ಮಾಡಿದ್ದಾರೆ ಹೇಗೆ ಅಂತ? ಹ್ಞೂ ಸರ್, ಅವರು ಬಂದಿದ್ದಾರೆ. ಅವರು ಬಂದು ಮುಖಾಂತರ ರಿಕಾರ್ಡ್ಸ್ ಆಗಿರಲಿ, ಸ್ಥಳ ಪರಿಶೀಲನೆ ಮಾಡಿರೋದಾಗಿರಲಿ ಎಲ್ಲದನ್ನು ನೋಡ್ಕೊಂಡು ಇದೆಲ್ಲ ಸರಿ ಮಾಡಿಕೊಡ್ತೀವಿ ಅಂತ ಕೂಡ ಅವರು ಹೇಳಿಕೆ ಕೊಟ್ಟು ಹೋದಂಥದ್ದು ಐತೆ ಸರ್. ಮಾನ್ಯ ಶಾಸಕ DG ಶಾಂತಗೌಡರು ಇದ್ದಂಥ ಮಾನವೀಯತೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಯಾಕಿಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಉದ್ಭವ ಬಿಡುತ್ತೆ. ಹೌದು, ಸರಿ ಸರ್. ತಾಲೂಕಿನ ಶಾಸಕರು ದೀನ ದಲಿತರಿಗೆ ಹೆಲ್ಪ್ ಮಾಡುವಂಥದ್ದು ನೀವೇ ಹೇಳ್ತಾ ಇದ್ರಿ. ಅವರು ಮಿಲ್ಲಿಗೆ ಬಂದ ಸಂದರ್ಭದಲ್ಲಿ ಅವರು ಆಫೀಸಿಗೆ ಬಂದ ಶಾಸಕರು ಹೇಳಿದ್ರು ಈ ಬಡ ವರ್ಗದವರಿಗೆ ಏನೂ ತೊಂದರೆ ಆಗಬಾರ್ದು ಅಂತ. ಅಧಿಕಾರಿಗೆ ಹೇಳಿದ್ರೆ ಅಧಿಕಾರಿ ವರ್ಗದವರು ಎಲ್ಲೇ ಒಂದು ಕಡೆ ಈ ತೇರ್ಸಿ ಬಿಡುವಂತ ಬಡವರ್ಗ ಅನ್ಯಾಯ ಮಾಡುವಂಥದ್ದು ಈ ತಾಲೂಕು ಮಟ್ಟದಲ್ಲಿ ಮಾಡ್ಬಿಟ್ರ ಅಂತ ಹೇಳಿ. ಹೌದು ಸರ್, ಇದು ಹೆಚ್ಚಿನ ಮಾತಿಗೆ ಏನಪ್ಪ ಅಂತ ಹೇಳ್ಬೇಕು ಅಂತಂದರೆ ದುಡ್ಡಿನ ಮಾದಾಗ ಬಿದ್ದಿದ್ದಾರೋ ಇಲ್ಲೋ ಅಧಿಕಾರದ ಬೇರೆ ಕಡೆಯಿಂದನೇ ಅವ್ರಿಗೆ ಏನಾರು ಪ್ರೋತ್ಸಾಹ ಮಾಡ್ತಾರೋ ನಮಗೆ ಆ ವಿಚಾರ ಗೊತ್ತಿಲ್ಲ. ಬಟ್ ನಮ್ಮ MLA ಸಾಹೇಬರು ಸಾಕಷ್ಟು ಬಾರಿ ಹೇಳಿದ್ದಾರೆ, ಮನದಟ್ಟಂಗೆ ಹೇಳಿದ್ರು ಕೂಡ ಅದನ್ನು ಇವತ್ತಿನವರೆಗೂ ಪರಿಶೀಲನೆ ಮಾಡಬೇಕು, ಪರಿಶೀಲನೆ ಮಾಡಿದ್ದಾರೆ, ಮಾಡಿಕೊಟ್ರೆ ಅಂತ ಹೇಳ್ಕೊಟ್ರೆ ಅಧಿಕಾರಿಗಳು PDOಗಳಾಗಲಿ UO ಕೂಡ ಆಗಲಿ ಇದು ಬಂದು ಸರಿಪಡಿಸ್ಬೇಕು ಅನ್ನೋದು ಇನ್ನೂ ಅವ್ರು ಎಲ್ಲಿ ಮನಸ್ಸಿನಲ್ಲಿ ಇಲ್ಲ ಸರ್. ಯಾಕಂದರೆ ಕಳ್ತನ ಮಾಡ್ದನಿಗೆ ಅವ್ನಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ಇವತ್ತು ಅದರ ಸ್ಪಾಟ್ನಾಗೆ ಅವ್ರದ್ದೇ ಇದು ಅವ್ರು ಮಾಡ್ಕೊಡ್ಬೇಕು ಅನ್ನೋದು ಅವ್ರಿಗೆ ಇವತ್ತಿನವರೆಗೂ ಇಲ್ಲ. ಆ ವಿಚಾರಕ್ಕೋಸ್ಕರ ನಾವು ಹೆಚ್ಚಿಗೆ ಹೇಳ್ಬೇಕು ಅಂತ ಇಂಥ ಸಿಬ್ಬಂದಿಗಳು ನಮಗೆ ಬೇಕಾಗಿಲ್ಲ. ಗ್ರಾಮ ಪಂಚಾಯತಿ ಅನ್ನೋದು ಏನಕ್ಕೆ ಬೇಕು? ಗ್ರಾಮ ಪಂಚಾಯತಿ ಅನ್ನೋದು ಸಾರ್ವಜನಿಕರಿಗೆ ಒಳ್ಳೇದು ಮಾಡಲಿ ಅಂತ. ಗ್ರಾಮ ಪಂಚಾಯತಿ ಅಂತಂದರೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ವಿಚಾರಕ್ಕೆ ಮಾಡಿದ್ದಾರೆ ಹೊರತು ಇವರು ಸ್ವಾರ್ಥಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಕ್ಕೆ ವೈಟ್ನರ್ ಹಚ್ಚೋದು, ಅವನಿಂದ ಇವನಿಗೆ ಹೆಸರು ಬರೆಯೋದು, ಇವನಿಂದ ಅವನಿಗೆ ಹೆಸರು ಬರೆಯೋದು, ಹಂಗೆ ಮಾಡ್ಕೊಂತ ಹೋದರೆ ಮತ್ತು ನಾವು ಯಾಕೆ ಇಲ್ಲಿರ್ಬೇಕು? ನಾವು ಕನ್ನಡದವರಲ್ವಾ? ನಾವು ಭಾರತ ಮಾತೆ ಮಕ್ಕಳಲ್ವಾ? ಅವ್ರಿಗೆ ನಮಗೇನು ಸಂಬಂಧ ಇಲ್ವಾ? ಬಂದವರಿಗೆ ಕಳ್ಳರಿಗೆ ದೊಡ್ಡವರಿಗೆ ಅವ್ರಿಗೆ ಮಾತ್ರ ಕಾಣಲ್ಲ ಇದು? ಇದು ನಮಗೆ ಬಂದು ಕುಲ್ಲಕೋಶವಾಗಿ ಅಧಿಕಾರಿಗಳೇ ಬಂದು ನಮಗೆ ಸ್ಥಳ ಪರಿಶೀಲನೆ ಮಾಡಿ ನಮಗೆ ಪಟ್ಟ ಕೊಡಬೇಕು. ಅದನ್ನು ಅವರು ಮಾಡಿಕೊಡ್ಬೇಕು ಅನ್ನೋ ನಮ್ಮ ಭಾವನೆ ಸರ್. ಸರಿ ಮಾಡ್ಕೊಡ್ಬೇಕು. ಹ್ಞೂ. ಓಕೆ.